ನೆಟ್ ಕನೆಕ್ಷನ್ ಕೇಳಿದ್ ನಾನು. ಅಷ್ಟಕ್ಕೆ ಹೈ ಡ್ರಾಮಾ ಕ್ರಿಯೇಟ್ ಮಾಡಿಬಿಟ್ರು. ನಿಮ್ಮಪ್ಪ ಊಟದ ಮಧ್ಯೆ ಎದ್ದು ಹೋದ್ರು. ನಿಮ್ಮ ಅತ್ತೆ ಮುಖ ಅಂತೂ ಫೆನಾಯ್ಲ್ ಕುಡ್ದವ್ರಂಗೆ ಆಗೋಗಿತ್ತು. ಸಾರಿ ಟು ಸೇ ದಿಸ್ ಮೇಘ, ಈ ಮನೆಯವ್ರ ಮೆಂಟ್ಯಾಲಿಟಿನೇ ಅರ್ಥ ಆಗ್ತಾ ಇಲ್ಲ ನನಗೆ. ಹೇಗೆ ಅರ್ಥ ಆಗುತ್ತೆ ಹೇಳು? ಈ ಮನೆಯಲ್ಲಿ ಕೆಲವು ರೂಲ್ಸ್ ಇವೆ ಹುಡುಗಿರಿಗೆ ಅಂತ, ಅದನ್ನ ಮೀರಬಾರ್ದು. ಮೀರಿದ್ರೆ ಬರೆ ಹಾಕ್ತೀವಿ. ಈ ಮನೆಯಲ್ಲಿ ನಿರ್ಧಾರ ತಗೊಳ್ಳೋ ಅಧಿಕಾರ ಇರೋದು ಮಾವನಿಗೆ ಬಿಟ್ರೆ ಈ ಜಯಂತಿನಿಗೆ ಮಾತ್ರ. ತಗ್ಗಿ ಬಗ್ಗಿ ನಡೆದ್ರೆ ಜಯಂತ ಕರಗ್ತಾನೆ, ಇಲ್ಲ ಅಂದ್ರೆ ಕರಗಿಸ್ತಾನೆ ಕೊಬ್ಬನ್ನ. ಮೇಘ ಅಣ್ಣ, ನಿನ್ನ ಸಿಸ್ಟರ್ಗೆ ನನ್ನ ಬಗ್ಗೆ, ನನ್ನ ಕೆಪಾಸಿಟಿ ಬಗ್ಗೆ ಸ್ವಲ್ಪ ಕೋಚಿಂಗ್ ಕೊಡು, ಕಲೀಲಿ. ಈ ಜಯಂತನ ಮೀರಿ ಇಲ್ಲಿ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಮೊದಲೋಳಿಗೆ ಕಳಿಸು. ಮೇಘ, ಒಂದ್ಸಲ ನಮ್ಮ ಮನೆ ಡ್ರೈವರು ಸ್ವಲ್ಪ ಜೋರಾಗಿ ಮಾತಾಡ್ದ. ಮಾರನೇ ದಿನದಿಂದ ಪಾಪ ಅವನ ಕೆಲ್ಸಕ್ಕೇ ಬರಲಿಲ್ಲ. ಯಾಕೆ? ಅವನು ಆಸ್ಪತ್ರೆಯಲ್ಲಿ ಬಿದ್ದಿದ್ದ. ಅವನ ತಲೆ ಡ್ಯಾಮೇಜ್ ಆಗಿತ್ತು. ನಾನು ಸಾಮಾನ್ಯವಾಗಿ ಯಾರ ತಂಟೆಗೂ ಹೋಗಲ್ಲ. ಹೋದ್ರೆ ಆ ದೇವ್ರೇ ಕಾಪಾಡ್ಬೇಕು ಅವ್ರನ್ನ. ನಿಮ್ಮ ಅಣ್ಣಂಗೆ ನನ್ನ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡು, ತಲೆ ಬಚಾವ್ ಮಾಡ್ಕೊಳ್ಳಿ. ಕೆಲವರಿಗೆ ಮಣ್ಣು ಮುಕ್ಕೋ ತನಕ ಬುದ್ಧಿನೇ ಬರಲ್ಲ. ಇನ್ ಕೆಲವ್ರಿಗೆ ಮಣ್ಣು ಮುಕ್ಕಿದ್ರೂ ಬುದ್ಧಿ ಬರಲ್ಲ. ಈ ಮೆರವಣಿಗೆ ಸುಬ್ಬಮ್ಮಂಗೆ ಸದ್ಯದ್ರಲ್ಲಿ ಇನ್ನೊಂದು ಶಾಕ್ ಆದಿದೆ. ಸಾಧ್ಯ ಆದ್ರೆ ತಪ್ಪಿಸ್ಕೊಳಕ್ ಹೇಳು. ಓ, ಈ ಪಿಟೀಲ್ ಪುಟ್ಟಣ್ಣಂಗೆ ಹುಷಾರಾಗಿರೋದಕ್ಕೆ ಹೇಳು. ಈ ಸಲ ಮುಳ್ಳು ಬೆನ್ನಗಲ್ಲ, ನಾಲ್ಗೆಗೆ ಚುಚ್ಕೊಳ್ಳುತ್ತೆ. ಮಯೂರಿ, ನನ್ನ ಮುದ್ದಿನ ಮಗಳೇ, ನೆನಪುಗಳಲ್ಲಿ ಸಿಗೋ ಖುಷಿನೇ ಬೇರೆ. ಅದರಲ್ಲೂ ನಿನಗೆ ಸಂಬಂಧಪಟ್ಟ ನೆನಪುಗಳಿದೆಯಲ್ಲ, ಅದು ಯಾವಾಗಲೂ ನನ್ನ ಮನಸ್ಸನ್ನು ಗಿರಿಗಿಟ್ಲೆ ಆಟಾಡಿಸ್ತಾನೇ ಇರುತ್ತೆ. ನಾನು ಅವಿನಾಶ್ ಇಬ್ಬರೇ ಇದ್ದ ಪ್ರಪಂಚಕ್ಕೆ ಆ ದೇವರು ಹೊಸ ಬೆಳಕನ್ನು ಕೊಟ್ಟ. ಅದರ ಹೆಸರೇ ಮಯೂರಿ. ನೀನು ಹುಟ್ಟಿದಾಗ ನಾವು ಪಟ್ಟ ಸಂತೋಷ ಅಷ್ಟಿಷ್ಟಲ್ಲ. ಸ್ವರ್ಗನೇ ಭೂಮಿಗೆ ನಿನ್ನ ರೂಪದಲ್ಲಿ ಬಂದಿದೆ ಅನಿಸ್ತಿತ್ತು. ಆಟಾಡಿಸ್ತಾ ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರಲ್ಲಿ ನಿನ್ನ ಬರ್ತ್ಡೇ ಬಂದ್ಬಿಡ್ತು. ಸದಾ ಯಾವುದಾದ್ರೂ ಕರ್ಟನ್ ಹಿಂದೆ ಬಚ್ಚಿಟ್ಕೊಳ್ಳೋದು, ನನ್ನನ್ನು ಗೋಲಾಡಿಸೋದು, ನೀನು ಕಾಣಲಿಲ್ಲ ಅಂತ ನಾನು ಕಣ್ಣೀರಿಡೋದು, ನಿನ್ನ ತುಂಟತನ, ನಿನ್ನ ಜೊತೆಗಿನ ಜೂಟಾಟ ಯಾವುದನ್ನು ನನ್ನಿಂದ ಮರೆಯೋಕ್ಕಾಗೋಲ್ಲ ಮಯೂರಿ. ನಿನ್ನ ಸ್ಪೀಡ್ಗೆ ಓಡೋಕ್ಕೆ ನಮ್ಮಿಂದ ಯಾರಿಗೂ ಸಾಧ್ಯ ಇರಲಿಲ್ಲ. ನನಗೂ ಡ್ಯಾಡಿಗೂ ಯಾರಿಗೂ ನಿನ್ನನ್ನು ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ. ಸಿಕ್ಕರೆ ಅದೃಷ್ಟ, ಅದಕ್ಕೆ
ಆ ಕ್ಷಣಗಳನ್ನು ನಾವು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದುಕೊಳ್ತಾ ಇದ್ವಿ. ನಿನ್ನ ಬಾಲ್ಯ ಸದಾ ನನ್ನ ಜೊತೆ ಜೀವಂತವಾಗಿರಬೇಕು ಅನ್ನೋ ಆಸೆ ನನ್ನದು. ಕಂದ, ಎಷ್ಟು ಬೇಗ ದೊಡ್ಡವಳಾಗ್ಬಿಟ್ಟೆ. ನೋಡ್ತಾ ನೋಡ್ತಾ ವರ್ಷಗಳು ಉರುಳಿದ್ದೇ ಗೊತ್ತಾಗ್ಲಿಲ್ಲ. ಇಷ್ಟು ವರ್ಷ ನಾನು ನಿನ್ನ ಹಿಂದೆ ಓಡ್ ಬರ್ತಿದ್ದೆ, ಈಗ ಇನ್ನೊಬ್ರ ಹಿಂದೆನೂ ಓಡಬೇಕು. ನಿನಗೆ ಬಾಯ್ ಫ್ರೆಂಡ್ ಇದ್ದಾನ? ಇದ್ರೆ ಖಂಡಿತ ನನಗೆ ಪರಿಚಯ ಮಾಡಿಕೊಡ್ಬೇಕು. ಇನ್ನಷ್ಟು ವರ್ಷ ಅಷ್ಟೇ, ಓದೋದನ್ನ ಮುಗಿಸಿ ಕೆಲ್ಸಕ್ಕೆ ಸೇರ್ತೀಯ, ಮದುವೆ ಆಗುತ್ತೆ. ಆ ಕ್ಷಣಕ್ಕೋಸ್ಕರ ಎಲ್ಲ ತಯಾರಿ ಮಾಡಿಟ್ಕೊಂಡಿದ್ದೀನಿ. ನಿನ್ ಬೇಕಾಗಿರೋ ಬಟ್ಟೆಗಳು, ಒಡವೆಗಳು ಎಲ್ಲ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮದುಮಗನ್ ನೋಡಿ ನೀನು ನಾಚಿಕೆ ಪಡೋದು, ಆ ವೈಭವದ ಮದುವೆ ನೋಡಿ ಜನ ಎಲ್ಲ ಸಂಭ್ರಮ ಪಡೋದು, ಇದನ್ನೆಲ್ಲ ನಾನು ನೋಡ್ಬೇಕಲ್ಲೇ. ಸಮಯ ಅನ್ನೋನು ತುಂಬ ಕ್ರೂರ ನೋಡು, ನಮ್ಮನ್ನ ಇಷ್ಟು ಬೇಗ ಮುಗಿಸ್ಬಿಡ್ತಾನೆ. ಆದರೆ ನೀನು ಒಂದು ಮಾತು ನೆನಪಿಟ್ಕೋಬೇಕು, ನಾನಿರಲಿ ಇಲ್ಲದೆ ಇರಲಿ ಯಾವಾಗಲೂ ನಿನ್ನ ಜೊತೆನಲ್ಲೇ ಇರ್ತೀನಿ ಅನ್ನೋ ಭರವಸೆ ನಿಮ್ಗಿರಬೇಕು. ಚೆನ್ನಾಗಿ ಬಾಳು ಕಣೆ. ಲಿವ್ ಯುವರ್ ಲೈಫ್ ಫುಲ್ಲಿ. ಅಮ್ಮ, ನೀನು ಯಾಕೆ ನನ್ನ ಒಂಟಿಯಾಗಿ ಬಿಟ್ಟು ಹೋದೆ? ನಿನ್ನ ಜೊತೆ ಕೊನೆವರೆಗೂ ಇರೋ ಅದೃಷ್ಟ ಇರಲಿಲ್ವ ನನಗೆ? ನೀನಿದ್ದಾಗ ನನ್ನ ಲೈಫ್ ಎಷ್ಟು ಚೆನ್ನಾಗಿತ್ತು. ಆದ್ರೆ ಈಗ ನೋಡು ಈ ಮನೇಲಿ ಹೇಗಿದ್ದೀನಿ ಅಂತ. ನಾನಾಗಿಲ್ಲ ಮಮ್ಮ, ನಿಧಾನವಾಗಿ ಕಳೆದೋಗ್ತಾ ಇದ್ದೀನಿ. ಮಮ್ಮ, ಇಲ್ಲಿ ನನ್ನೋರು ಅಂತ ಯಾರೂ ಇಲ್ಲ. ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ. ನನಗೇನು ಬೇಕು ಏನು ಬೇಡ ಅಂತ ಕೇಳೋರಿಲ್ಲ. ಅದೇ ನೀನಿದ್ದಿದ್ರೆ. ಮಯೂರಿ, ಮಯೂರಿ, ನೀನು ಇಂಟರ್ನೆಟ್ ಕನೆಕ್ಷನ್ ಬಗ್ಗೆ ಇನ್ನು ತಲೆ ಕೆಡಿಸ್ಕೋಬೇಕಾಗಿದ್ದಿಲ್ಲ. ನಾನು ನಿನ್ನ ದೊಡ್ಡಪ್ಪನ ಹತ್ರ ಮಾತಾಡಿದ್ದೀನಿ. ಕನೆಕ್ಷನ್ ಸಿಗೋ ಥರ ನಾ ಮಾಡಿಕೊಡ್ತೀನಿ, ಆಯಿತಾ? ಮೀಗ ನೀ ಹಾಲು ಕುಡ್ದೀನಮ್ಮ? ಹ್ಞೂ ಅಮ್ಮ. ಸರಿ ಮಯೂರಿ, ತಗೊಮ್ಮ ಹಾಲು ಕುಡಿ. ಸುಮತಿ, ತುಂಬ ಒಳ್ಳೆ ಆರ್ಡರ್ ಸಿಕ್ಕಿದೆ ಕಣೆ. ಇಷ್ಟು ವರ್ಷ ನಾವು ಕಷ್ಟಪಟ್ಟು ದುಡಿದು ಹೆಸರು ಮಾಡಿದ್ವಲ್ಲ, ಅದಕ್ಕೆ ದೇವರು ತಕ್ಕ ಪ್ರತಿಫಲನೆ ಕೊಡ್ತಿದ್ದಾನೆ. ಒಂದು ಕಡೆ ಸಂತೋಷ ಆಗುತ್ತೆ, ಒಂದು ಕಡೆ ಭಯನೂ ಆಗುತ್ತೆ. ಯಾಕ್ರಿ? ಆರ್ಡ್ರ್ ತೊಗೊಂಡ್ಬಿಡ್ತೀವಿ ಸುಮತಿ, ಟೈಮಿಗೆ ಸರಿಯಾಗಿ ಅದನ್ನು ಸಪ್ಲೈ ಮಾಡದೇ ಇದ್ರೆ ಹೆಸರು ಕೆಡುತ್ತಲ್ಲ, ಅದೇ ಚಿಂತೆ. ನೀವು ಯಾಕೆ ಚಿಂತೆ ಮಾಡ್ತೀರಾ?
ನೀವು ಮನ್ಸು ಮಾಡಿದ್ರೆ ಯಾವುದೂ ಅಸಾಧ್ಯ ಅಲ್ಲ. ಬರಿಗೈಲಿ ಬೀದಿ ವ್ಯಾಪಾರ ಶುರು ಮಾಡಿ ನೀವು ಇಷ್ಟೆತ್ರಕ್ಕೆ ಬೆಳೆದಿದ್ದೀರಾ ಅಂದರೆ ಅದು ಒಂದು ದಿವಸದಲ್ಲಿ ಸಾಧ್ಯ ಇಲ್ಲ. ವರ್ಷಾನುಗಟ್ಲೆ ನಿಮ್ಮ ರಟ್ಟೆ ಮುರ್ಕೊಂಡು ಕೆಲಸ ಮಾಡಿದ್ದೀರಾ. ನಿಮ್ಮ ಎಷ್ಟೋ ಸಂತೋಷನ ನೀವು ತ್ಯಾಗ ಮಾಡಿದ್ದೀರಾ. ನಿದ್ದೆಗೆ ಇಟ್ಕೊಂಡು ದಿನಗಟ್ಲೆ ಅಲ್ದಿದ್ದೀರಾ. ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ವ್ಯವಹಾರ ಮಾಡಿದ್ದೀರಾ. ಇವೆಲ್ಲ ನೋಡಿನೇ ಆ ದೇವ್ರು ನಿಮಗೆ ಇಂಥ ದೊಡ್ಡ ಅವಕಾಶ ಕೊಟ್ಟಿರೋದು. ಇಷ್ಟು ದೂರ ನಡೆಸಿದ ದೇವರು ಇನ್ನಷ್ಟು ದೂರ ನಿಮ್ಮನ್ನು ನಡೆಸಲ್ವಾ? ಆ ನಂಬಿಕೆ ಮೇಲೇನೆ ಧೈರ್ಯವಾಗಿ ಆರ್ಡ್ರ್ ಒಪ್ಕೊಂಡಿದ್ದೀನಿ. ತಗೊಳ್ಳಿ. ಮಯೂರಿ ಹೇಳಿದ್ದನ್ನ ಕೇಳಿಸ್ಕೊಂಡ್ರಾ? ನಾವು ಒಂದು ದಿವಸದ ಮಟ್ಟಿಗೆ ಎಲ್ಲಾದರೂ ಹೋದರೂ ಯಾವಾಗಪ್ಪ ಮನೆಗೆ ಹೋಗ್ತೀವಿ, ನಮ್ಮ ಮನೆಯವ್ರನ್ನೆಲ್ಲ ನೋಡ್ತೀವಿ ಅಂತ ಅನಿಸಿರುತ್ತೆ. ಅಂಥದ್ರಲ್ಲಿ ಪಾಪ ಅವಳು ಊರನ್ನು ಬಿಟ್ಟು ಅವಳ ಸ್ನೇಹಿತರನ್ನೆಲ್ಲ ಬಿಟ್ಟು ಬಂದಿದ್ದಾಳೆ. ಅವ್ರನ್ನೆಲ್ಲ ನೋಡೋಕ್ಕಾಗದೇ ಇದ್ರು ಕಡೆ ಪಕ್ಷ ಅವ್ರ ಜೊತೆ ಮಾತಾಡಬೇಕು ಅಂತ ಅವಳಿಗೆ ಅನಿಸಿರಲ್ವಾ? ಅವಳು ಬಯಸೋದು ತಪ್ಪಲ್ವಲ್ಲ ರೀ. ಅದಕ್ಕೆ ಆ ಇಂಟರ್ನೆಟ್ ಕನೆಕ್ಷನ್ ಒಂದು ಏರ್ಪಾಟಾಗಿಬಿಟ್ರೆ ಚೆನ್ನಾಗಿರುತ್ತೆ. ಮಯೂರಿ, ಮಯೂರಿ, ಏನು ಮೇಘ? ಅರ್ಧ ಬೀರು ಖಾಲಿ ಮಾಡಿದ್ದೀನಿ. ನಿನ್ನ ಬಟ್ಟೆಗಳನ್ನೆಲ್ಲ ಆಮೇಲೆ ಜೋಡಿಸ್ಕೊಂಬಿಡು, ಆಯಿತಾ? ಸರಿ. ಅಕ್ಕ ಅಕ್ಕ ಬಾ ಚಿಂಟು. ಏನು? ಅಕ್ಕ ನೀನು ನನಗೆ ಒಂದು ಜನರಲ್ ನಾಲೆಡ್ಜ್ ಬುಕ್ ಕೊಟ್ಟಿದ್ಯಲ್ಲ, ಹಾಂ. ಎಲ್ಲ ಓದಿ ಮುಗಿಸ್ದೆ. ಹೌದಾ? ವೆರಿ ಗುಡ್ ಬಾಯ್. ಬಾರೋ ಬಾಯ್ಲಿ. ಚೆನ್ನಾಗಿಲ್ಲ. ಇದ್ರಲ್ಲಿ ಒಂದು ತಮಾಷೆ ತೋರಿಸ್ಲಾ? ಬಾಯ್ಲಿ ನಿಂತ್ಕೋ. ನೋಡು, ಯಾರದು? ಅಕ್ಕ ನಾನು. ನೋಡು ಎಷ್ಟು ಚೆನ್ನಾಗಿದೆ. ಈಗಕ್ಕ ನಾನು. ತುಂಬ ಚೆನ್ನಾಗಿದೆ ಕಣೋ. ಚಿಂಟು, ಇಂಟರ್ನೆಟ್ ಬರಲಿ, ಇನ್ನೂ ಬೇಕಾದಷ್ಟು ಮ್ಯಾಜಿಕ್ ತೋರಿಸ್ತೀನಿ ನಿಂಗೆ, ಸರಿನಾ? ನಿಂಗೆ ಕಂಪ್ಯೂಟ್ರಲ್ಲಿ ಗೇಮ್ಸ್ ಆಡಕ್ಕೆ ಬರುತ್ತಾ? ಇಲ್ಲ ಅಕ್ಕ, ಅಮ್ಮನ ಹತ್ರ ಇದೆ, ಆದ್ರೆ ಆಡೋಕ್ಕೆ ಬಿಡಲ್ಲ. ಅಯ್ಯೋ, ನಾನು ಹೇಳ್ಕೊಡ್ತೀನಿ ನಿಂಗೆ, ಆಯ್ತಾ? ಕುತ್ಕೊಳ್ಳಿ. ಮಯೂರಿ, ಏನು ಮಾಡ್ತಿದ್ಯಾ? ಇಂಟರ್ನೆಟ್ಟಿಗೆ ಕನೆಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಫೋನಲ್ಲೂ ಇಂಟರ್ನೆಟ್ ಕನೆಕ್ಟ್ ಮಾಡ್ಬೋದಾ? ಮಾಡ್ಬೋದು, ಆದರೆ ನೆಟ್ವರ್ಕೇ ಇಲ್ಲ, ಕನೆಕ್ಷನ್ ಫೇಲ್ಡ್ ಅಂತ ಬರ್ತಾ ಇದೆ. ಫೇಲ್ ಅಂತನಾ? ಅಕ್ಕ ಏನಾಯ್ತು? ಇನ್ನೇನು ನನ್ನ ರಿಸಲ್ಟ್ ಬಂದೇ ಬಿಡುತ್ತೆ ಕಣೋ. ಮೊದಲೇ ನಾನು ಮ್ಯಾಥ್ಸಲ್ಲಿ ವೀಕು, ಎಕ್ಸಾಮ್ ಬೇರೆ ಚೆನ್ನಾಗಿ ಮಾಡಿಲ್ಲ. ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಒಂದೇ ಟೆನ್ಷನ್ ಆಗಿಬಿಟ್ಟಿದೆ ನನಗೆ. ಅಕ್ಕ ಒಂದು ಕೆಲಸ ಮಾಡು, ಇದೆರಡರಲ್ಲಿ ಯಾವ್ದಾರು ಮುಟ್ಟು. ಯಾಕೋ? ಮುಟ್ಟು ಹೇಳ್ತೀನಿ. ಅಕ್ಕ ನೀನು 100% ಎಕ್ಸಾಮಲ್ಲಿ ಪಾಸ್ ಆಗ್ತೀಯ. ಮೇಘ, ರಿಸಲ್ಟ್ ಬಂದ್ಮೇಲೆ ಗೊತ್ತಾಗುತ್ತಲ್ಲ, ಯಾಕೆ ಯೋಚನೆ ಮಾಡ್ತೀಯಾ? ಟೆನ್ಷನ್ ಮಾಡ್ಕೋಬೇಡ. ಈಗ ಇಂಟರ್ನೆಟ್ಗೆ ಅಪ್ಲಿಕೇಶನ್ ಹಾಕಿದೀವಲ್ಲ, ಈ ಮನೆ ಪ್ರಿನ್ಸಿಪಲ್ಲು ನಿಮ್ಮಪ್ಪ, ಅವರು ಮೊದಲು ಇದನ್ನ ಪಾಸ್ ಮಾಡಬೇಕು. ಇಂಪಾರ್ಟೆಂಟ್ ಇವಾಗ. ನಡಿ ಹೋಗಿ ನೋಡೋಣ. ಯಜಮಾನ್ರೆ, ನೀವೆಲ್ಲಿ ಹೊರಟ್ರಿ? ನಾನು ನಿಮ್ಮ ಜೊತೆ ಬರ್ತೀನಿ. ಬೇಡ, ನಾವಿಬ್ರು ಹೋಗ್ಬಿಟ್ಟು ಬರ್ತೀವಿ, ನೀವು ಇಲ್ಲೇ ರೀ. ಅಕ್ಕ ಗೇಮ್ಸ್. ಇಲ್ಲ, ನಾ ಬಂದ್ಮೇಲೆ ಆಡ್ಕೊ, ಆಯ್ತಾ? ಪ್ಲೀಸ್.
ಸುಮತಿ, ಇದೇನೇ ಇದು ಒಬ್ಳೆ ಕೂತ್ಕೊಂಡು ಹೂ ಕಟ್ತಾ ಇದೆಯಾ? ಸಿಂಧು ಮೀನಾಕ್ಷಿ ಎಲ್ಲ ಎಲ್ಲಿ ಹೋದ್ರು? ನಾಳೆ ನಮ್ಮ ಕುಲದೇವ್ರ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ಮೀನಾಕ್ಷಿ ಮಾಡ್ತಾ ಇದ್ದಾಳೆ. ಸಿಂಧು ದೇವಸ್ಥಾನಕ್ಕೆ ಬರೋ ಹಾಗಿಲ್ಲ. ಓ ಹೌದಾ, ನಾಳೆ ಮಹಾಶಿವರಾತ್ರಿ ಅಲ್ವಾ? ಪ್ರತಿ ವರ್ಷ ಮನೆಯವರೆಲ್ಲ ಸೇರಿಕೊಂಡು ಕುಲದೇವ್ರ ದೇವಸ್ಥಾನಕ್ಕೆ ಹೋಗಿ ಬರೋದು ವಾಡಿಕೆ. ಏನು ಆ ಶಿವ ಈ ವರ್ಷ ನನ್ನನ್ನು ಕರೆಸ್ಕೊತಾ ಇದ್ದಾನೆ. ಮುಂದಿನ ವರ್ಷ ನಾನು ಇರ್ತೀನೋ ಇರಲ್ವೋ? ಯಾಕಮ್ಮ ಹೀಗೆ ಹೇಳ್ತಿದ್ದೀರಾ? ನಿಮ್ಗೇನು ಮಹಾ ವಯಸ್ಸಾಯಿತು ಅಂತ? ನೀವಿನ್ನೂ 20 ಶಿವರಾತ್ರಿ ನೋಡ್ತೀರಾ. ಅಯ್ಯೋ ಅಯ್ಯೋ ಅಯ್ಯೋ, ಒಳ್ಳೆ ಹುಡುಗಿ. ಎಲ್ಲ ನೀನು ಬಾಯಿ ಹರಕೆ ಕಣೆ. ಆ ದೇವರು ನಮ್ಗೆ ಎಷ್ಟೆಷ್ಟು ಆಯಸ್ಸು ಬರ್ತಿರ್ತಾನೋ ಅಷ್ಟಷ್ಟೇ ಇರೋದು. ಏನೋ ದೇವ್ರ ದಯದಿಂದ ನೀವೆಲ್ಲ ಚೆನ್ನಾಗಿ ಸುಖವಾಗಿದ್ಬಿಟ್ರೆ ನಂಗೆ ಅಷ್ಟೇ ಸಾಕು. ಸುಮತಿ, ಒಂದು ಕೆಲಸ ಮಾಡು. ನಾಳೆ ಬೆಳಗಿನ ಜಾವ 4 ಗಂಟೆಗೆ ಎಲ್ಲರನ್ನ ಎಬ್ಬಿಸ್ಬಿಡು. ಬೇಗ ಬೇಗ ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ಹೊತ್ತಿಗೆ ಮುಂಚೆ ನಾವು ಹೊರಟ್ಬಿಟ್ರೆ ಪೂಜೆನೆಲ್ಲ ಸಾಂಗವಾಗಿ ಮುಗಿಸ್ಕೊಂಡು ಸಾಯಂಕಾಲದ ಹೊತ್ತಿಗೆ ಬಂದ್ಬಿಡ್ಬೋದು. ಏನಂತೀಯ? ಹೌದು ಹೌದು, ಹಾಗೆ ಮಾಡೋಣ. ಸರಿ ಅಮ್ಮ. ಬುತ್ತಿ ಕಟ್ಟ ಅಕ್ಷಿ ನೀನ ತಡ ಮಾಡೋದು ಯಾಕ? ಹೋಗ್ತೀನಿ ಯಾಪರಕ. ರೀ 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 ಏನ್ರಿ? ನಾನು ಇವಾಗ ಕನಸು ಕಾಣ್ತಿಲ್ಲ ತಾನೇ? ಯಾಕೆ ಯಾಕೆ ಕೇಳ್ತಿದ್ದೀರಿ? ಅಲ್ಲ, ಸೈಕಲ್ ಗ್ಯಾಪ್ ಸಿಕ್ಕಿದ್ರೆ ಒಂದು ನಿದ್ದೆ ಮಾಡಿ ಹೇಳೋರು ನೀವು. ಅಂಥದ್ರಲ್ಲಿ ಇವತ್ತು ಇಷ್ಟೊತ್ತಾದ್ರು ರೀ, ಹುಷಾರಾಗಿದ್ದೀರಾ ತಾನೇ? ಮೀನಾಕ್ಷಿ ಅವರೇ, ನಾನು ಹುಷಾರು ತಪ್ಪಿ ಬಹಳ ವರ್ಷಗಳೇ ಆಯ್ತು. ಯಾವತ್ತು ಈ ಅಮೃತ ಹಸ್ತದಿಂದ ತಮ್ಮ ಕೊರಳಿಗೆ ತಾಳಿ ಕಟ್ಟಿದ್ನೋ ಅವತ್ತೇ ನನ್ನ ಬದುಕು ಪಾತಾಳಕ್ಕೆ ಹೋಯ್ತು, ಸತ್ಯನಾಶ ಆಗೋಯ್ತು. ರೀ, ನಿಮ್ದು ಊಟ ಆಯ್ತಾ? ತಾವೇ ತಮ್ಮ ಕೈಯಾರೆ ಬಡಿಸಿದ್ರಲ್ಲ, ಯಾಕಂಗೆ ಕೇಳ್ತಿದ್ದೀರಿ? ಅದು ಹಸ್ತಿರೋ ನಾಯಿ ಹಾರಾಡೋದು ಜಾಸ್ತಿ ಅಂತ ಕೇಳಿದ್ದೀನಿ. ಯಾಕೋ ಸ್ವಲ್ಪ ಡೌಟ್ ಆಯ್ತು. ಮೀನಾಕ್ಷಿ ಅವರೇ, ನೀವು ಯಾವ್ದಾದ್ರು ಪ್ರಾಣಿ ಸಂಘದ ಅಧ್ಯಕ್ಷರಾಗಬೇಕಿತ್ತು. ಸ್ವೀಟ್ ಆಗಿ ಸದ್ದಿಲ್ಲ ಕಚ್ಚುತ್ತೀರಲ್ರಿ. ಆಗಿದ್ದೀನಲ್ರಿ ಪಶು ಪತ್ನಿ. ಹೆಮ್ಮೆ ಪಡ್ರಿ ರೀ, ನನ್ನ ಜೊತೆ ಜಗಳ ಆಡ್ಬೇಕು ಅಂತ ಇವತ್ತು ಇನ್ನೂ ಎದ್ದಿದ್ದೀರಾ? ಅದ್ರ ಬದಲು ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಒಳ್ಳೇದು. ನಿಮ್ ಜೊತೆ ವಾದ ಮಾಡೋ ಬದಲು ಯಾವ್ದಾದ್ರು ಗೋಡೆಗೆ ಹೋಗಿ ತಲೆ ಚೆಸ್ಕೊಂಡು ಸಾಯೋದ್ ವಾಸಿ. ಅದ್ಯಾಕ್ರಿ, ನಿಮ್ಮ ತಾತ ಕಟ್ಟಿರೋ ಗೋಡೆ 4 ದಿನ ಬದುಕಿ ಬಾಳಿ ಬಣ್ಣ ಹೊಡ್ಸ್ಕೊಳ್ಳಿ ಬಿಡ್ರಿ. ಅಯ್ಯೋ, ಸಮಾಧಾನ ಸಮಾಧಾನ ಮೀನಾಕ್ಷಿ ಅವರೇ. ಓ, ನಾಳೆ ನಾನು ನಿಮ್ಮ ಕುಲದೇವ್ರ ದೇವಸ್ಥಾನಕ್ಕೆ ಬರ್ತಾ ಇಲ್ಲ. ಅಂತ ಕಡ್ದು ಕಟ್ಟೆ ಹಾಕೋಂತ ಕೆಲ್ಸ ತಮಗೇನಿದೆ ಅಂತ ನಾನು ಕೇಳ್ಬೋದಾ? ಕಳ್ಳರ ಭಯ. ಗೋಕರ್ಣದ ಬೃಂದಾವನದಲ್ಲಿ ಹಾಡು ಹಗಲೇ 4 ಮನೆಯಲ್ಲಿ ಕಳತನ ಆಗಿದೆ ಮೀನಾಕ್ಷಿ. ಹೌದೇನ್ರಿ? ನೀವು ಬರೋ ತನಕ ನಿಮ್ಮ ಅಪ್ಪನ ಆಸ್ತಿ ಅಂದ್ರೆ ನಮ್ಮ ಮಾವದೇವರ ಆಸ್ತಿನ ಕಾಯ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಮೀನಾಕ್ಷಿ ಅವರೇ, ನೀವು ಹಾಗೆ ನೋಡ್ಬೇಡ್ರಿ, ನನಗೊಂಥರ ಆಗುತ್ತೆ. ಇವತ್ತು ನಿಮ್ಗೆ ಜವಾಬ್ದಾರಿ ಬಂದ್ಬಿಡ್ತು ಕಣ್ರಿ. ಇವತ್ತು ನೀವು ನನ್ನ ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿದ್ದೀರಿ. ನಾನು ಯಾವ್ಯಾವ ದೇವ್ರಿಗೆ ಕೈ ಮುಗ್ದು ಹೊರ ಬೇಡಿದ್ನು ಎಲ್ಲ ದೇವರು ಒಟ್ಟಿಗೆ ತಥಾಸ್ತು ಅಂದ್ಬಿಟ್ರು. ನಂಗೆ ತುಂಬಾ ಸಂತೋಷ ಆಗ್ತಿದ್ಯಪ್ಪ. ನನಗೂ ಅಷ್ಟೇ ರೀ. ನಿಮ್ಮ ಸಂತೋಷ ನೋಡಿ ಸಂತೋಷ ಉಕ್ಕಿ ಉಕ್ಕಿ ಹರಿತಾ ಇದೆ ರೀ. ಆದ್ರೂ ಮತ್ತೆ ಯಾಕ್ರಿ ಶೋಕರಾಗ ತೆಗಿತೀರಿ? ಅದು ಹಾಗಲ್ಲ ರೀ. ಮತ್ತೆ ಹೇಗ್ರಿ? ಇಷ್ಟು ದೊಡ್ಡ ಮನೆಯಲ್ಲಿ ನಿಮ್ಮೊಬ್ಬರನ್ನೇ ಬಿಟ್ಟು ಹೋಗೋಕೆ ನನಗೆ ಸಂಕಟ ಆಗತ್ತೆ ರೀ. ನನಗೂ ಸಂಕಟ ಆಗ್ತಿದೆ ರೀ. ಆದ್ರೆ ಏನು ಮಾಡೋದು? ಸಂಸಾರ ಅಂದ ಮೇಲೆ ಇಂಥ ತ್ಯಾಗಕ್ಕೆಲ್ಲ ನಾವು ಸಿದ್ಧರಾಗಿರ್ಬೇಕು. ಏನಂತೀರಿ ಅಕ್ಷಯವ್ರೆ? ಪಾಪ ನೀವು ಬೆಳಗ್ಗೆ ಚಳಿಲಿ 4 ಗಂಟೆಗೆ ಎದ್ದೇಳಬೇಕು. ಮಲಗ್ಕೊಳ್ಳಿ, ನಾನೇ ಎಬ್ಬಿಸ್ತೀನಿ. ಮಲಗಿ ಮಲಗಿ ದೇವ್ರು ನೆನ್ಸ್ಕೊಂಡು ಮಲ್ಕೊಳ್ಳಿ. ಒಳ್ಳೆ ಕನಸು ಬಿಡ್ಲಿ. ಈ ಸಮಯ ಆನಂದಮಯ, ನೂತನ ಭೋಜನ ಬಾಳಿಗೆ ಶುಭೋದಯ. ಈ ಸಮಯ ಆನಂದಮಯ, ವರ್ತುಲ ಒಡೆಯು ಚೈತನ್ಯ ತರಲು, ತನುವೆಲ್ಲ ಖುಷಿಯಾಗಿ ಕುಣಿದಾಡುತ್ತಿರಲು, ನಿನ್ನಾಸೆ ಅತಿಯಾಗಿ ನಾ ತಿನ್ನುತ್ತಿರಲು.
ಈ ಸಮಯ ಆನಂದಮಯ, ನೂತನ ಭೋಜನ ಬಾಳಿಗೆ ಶುಭೋದಯ. ರೀ ರೀ ಏನ್ರಿ ಮೀನಾಕ್ಷಿ ಅವ್ರೆ, ಅಷ್ಟೊತ್ತಿಂದ ಕೂಗ್ತಿದ್ದೀನಿ, ಏನ್ ಯೋಚನೆ ಮಾಡ್ತಿದ್ದೀರಾ? ಕಳ್ಳರು ಬಂದ್ರೆ ಹೇಗೆ ಅಟ್ಯಾಕ್ ಮಾಡಬೇಕು ಅಂತ ನಿದ್ರೆ ಮಾಡ್ತಾರೆ ಯೋಚನೆ ಮಾಡ್ತಾ ಇದ್ದೆ. ಅಂದಹಾಗೆ ನಿಮ್ಗೊಂದು ವಿಷಯ ಹೇಳೋದನ್ನೇ ಮರ್ತಿದ್ದೆ. ಏನು? ಸಿಂಧು ದೇವಸ್ಥಾನಕ್ಕೆ ಬರೋ ಹಾಗಿಲ್ಲ, ಹಾಗಾಗಿ ಅವಳು ಮನೇಲೇ ಉಳ್ಕೋತಾಳೆ. ಅವಳೊಬ್ಳೆ ಮನೇಲಿರೋದು ಬೇಡ ಅಂತ ಕೆಲಸದೊಳ್ಳು ಮನೇಲಿರೋದಕ್ಕೆ ಹೇಳಿದ್ದಾರೆ ಅತ್ತಿಗೆ. ಹಾಗಾಗಿ ನೀವು ಆರಾಮಾಗಿ ನಮ್ಮ ಜೊತೆ ದೇವಸ್ಥಾನಕ್ಕೆ ಬರ್ಬೋದು. ಕಳ್ಳರನ್ನ ಇನ್ನೊಂದಿನ ಅಟ್ಯಾಕ್ ಮಾಡೋರಂತೆ. ಇವಾಗ ಬೇಗ ಮಲ್ಕೊಂಡು ನಿದ್ದೆ ಮಾಡಿ, ನಾಳೆ ಬೆಳಿಗ್ಗೆ 3 ಗಂಟೆಗೆ ಎದ್ದೇಳ್ಬೇಕು. ಅಲ್ರಿ 4 ಗಂಟೆಗಲ್ವಾ? ಹಂಡೆ ಒಲೆಗೆ ಉರಿ ಯಾರೇ ಹಾಕ್ತಾರೆ?